ಜೈ ಭೀಮ್. ನವೆಂಬರ್ 2ರಂದು ಕುಕ್ನೂರ್ ಬಂದ್ಗೆ ಕರೆ. ವಿವಿಧ ಪ್ರಗತಿಪರ ಸಂಘಟನೆಗಳು ನವೆಂಬರ್ 2ರಂದು ಕುಕ್ನೂರ್ ಬಂದ್ಗೆ ಕರೆ ನೀಡಿವೆ. ಪಟ್ಟಣವನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಿಸಿ ಸುಮಾರು 6 ವರ್ಷಕ್ಕೂ ಹೆಚ್ಚು ಕಾಲ ಗತಿಸಿದೆ. ಆದರೆ ಸರ್ಕಾರಿ ಕಚೇರಿ ಕಟ್ಟಡಗಳು ನಿರ್ಮಾಣವಾಗದೇ ಇರುವುದನ್ನು ಖಂಡಿಸಿ ಹಾಗೂ ಶೀಘ್ರ ತಾಲೂಕು ಕೇಂದ್ರಕ್ಕೆ ಮಿನಿ ವಿಧಾನಸೌಧ, ಜಿಎಂಎಫ್ಸಿ ಕೋರ್ಟ್ ಕಟ್ಟಡ, ಬುದ್ಧ ಬಸವ ಅಂಬೇಡ್ಕರ್ ಸಮುದಾಯ ಭವನ ಸೇರಿದಂತೆ ಹಲವು ಸರ್ಕಾರಿ ಕಚೇರಿ ಕಟ್ಟಡಗಳನ್ನು ನಿರ್ಮಿಸಬೇಕು ಎಂದು ಆಗ್ರಹಿಸಿ ಬಂದ್ಗೆ ಕರೆ ನೀಡಲಾಗಿದೆ. ತಾಲೂಕಾ ವಕೀಲರ ಸಂಘದ ಅಧ್ಯಕ್ಷ ಬಸವರಾಜ್ ಜಂಗ್ಲಿ ಮಾತನಾಡಿ, ಪಟ್ಟಣ ಸಮೀಪ ಗುದ್ನಪ್ಪನ ಮಠದಲ್ಲಿ ಸರ್ವೆ ನಂಬರ್ 78ರ ರುದ್ರಮೌನೇಶ್ವರ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಜಾಗೆಯಲ್ಲಿ ರಾಜ್ಯ ಸರ್ಕಾರ ಜಮೀನನ್ನು ಭೂ ಬಾಡಿಗೆಯಲ್ಲಿ ನಿಗದಿಪಡಿಸಿ ಜಿಎಂಎಫ್ಸಿ ಕೋರ್ಟ್, ಮಿನಿ ವಿಧಾನಸೌಧ, ಬುದ್ಧ ಬಸವ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿ ಅಭಿವೃದ್ಧಿ ಕೆಲಸ ಮಾಡುವಂತೆ ಭೂಮಿ ನೀಡಿದೆ. ಆದರೆ ಕೆಲವು ಗ್ರಾನೈಟ್ ಉದ್ಯಮಿಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಹಾಗೂ ಭೂಗಳರು ಸ್ಥಳೀಯರಿಗೆ ತಪ್ಪು ಮಾಹಿತಿ ನೀಡಿ ಸರ್ಕಾರ ಮಾಡುವ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಲಾಗಿ ಕೋರ್ಟ್ ಮೊರೆ ಹೋಗುವಂತೆ ಪ್ರಚೋದನೆ ನೀಡಿ ಕುಮ್ಮಕ್ಕು ನೀಡುತ್ತಿದ್ದಾರೆ. ಪಟ್ಟಣದ ಅಭಿವೃದ್ಧಿ ಕಾಮಗಾರಿಗಳಿಗೆ ಕ್ಷುಲ್ಲಕ ವಿವಾದ ಸೃಷ್ಟಿಸಿ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ತರುವ ಕೆಲಸ ಮಾಡುತ್ತಿದ್ದಾರೆ ಎಂದು ಈ ಸಮಯದಲ್ಲಿ ದೂರಿದರು. ಪಟ್ಟಣ ಪಂಚಾಯತ್ ಸದಸ್ಯ ರಾಮಣ್ಣ ಬಂಕದಮನಿ ಮಾತನಾಡಿ, ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಸರ್ಕಾರದಿಂದ ಸಾಕಷ್ಟು ಅನುದಾನ ತರುತ್ತಿದ್ದು ಗುದ್ನಪ್ಪನ ಮಠದಲ್ಲಿ ತಮಗೆ ಸಂಬಂಧವೇ ಇಲ್ಲದ ಜಾಗದಲ್ಲಿ ಅಲ್ಲಿನ ಸ್ಥಳೀಯರು ಖ್ಯಾತೆ ತೆಗೆದು ಅಭಿವೃದ್ಧಿ ಕೆಲಸಗಳು ಅಡ್ಡಿಪಡಿಸುತ್ತಿದ್ದಾರೆ. ಇದನ್ನು ವಿರೋಧಿಸಿ ನವೆಂಬರ್ 2ರಂದು ಕುಕ್ನೂರ್ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ತಾಲೂಕಿನ ಪ್ರತಿಯೊಂದು ಹಳ್ಳಿಯಿಂದ ಹಲವು ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಎಂದು ಈ ಸಮಯದಲ್ಲಿ ರಾಘವೇಂದ್ರ ಕಾತರ್ಕಿ, ಚಂದ್ರಕಾಂತ್ ಗುಡಿಮನಿ ಕರೆ ನೀಡಿದರು. ರವಿ ನಾಲ್ವಾಡ್, ಗಂಗಾಧರ ಪೊಚ್ಚುಂಡಿ, ರಾಜಾ ಸಾಬ್ ಕುದುರಿ, ಸಿದ್ದಯ್ಯ ಕಳಿಮಠ್, ಅಶೋಕ್ ತೋಟಾದ್, ಸಂಗಮೇಶ್ ಗುತ್ತಿ, ರೇಮಣ್ಣ ಸಾಬ್ ಮಕ್ಕಪ್ಪನವರ್, ನಿಂಗಪ್ಪ ಗೊರ್ಲೆಕೊಪ್ಪ, ಮುತ್ತು ವಾಲ್ಮೀಕಿ, ಸಿದ್ದು ದೊಡ್ಡಮನಿ, ಈಶ್ವರ್ ಸಬರಾದ್, ಸುಡುಗಾಡ್ ಸಿದ್ದರು ಹಾಗೂ ಅನೇಕರು ಈ ಸಮಯದಲ್ಲಿ ಉಪಸ್ಥಿತರಿದ್ದರು.